ಡಿ ಕೆ ಶಿ ಅವರು ನೇರವಾಗಿ ಟೀಕಿಸುವಂಥ ವ್ಯಕ್ತಿಗಳು ಇವತ್ತು ಬೇಕಾಗಿದ್ದಾರೆ. ಅದು ಯತ್ನಾಳರು ಮಾಡಬಲ್ಲರು. ಅದನ್ನು ಸಿದ್ದರಾಮಯ್ಯ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು ಯತ್ನಾಳರದು, ಆದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇಲ್ಲ. ನೇರವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಒಂದು ನೇಚರ್ ಅದ. ಜೊತೆಗೆ ಬಾಯಿ ಪಡಕರು ಇದ್ದಾರೆ, ಮಾತಿನ ಮಲ್ಲರು ಇದ್ದಾರೆ. ಹೀಗಾಗಿ ಅವ್ರನ್ನ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಕೆ ಎಸ್ ಈಶ್ವರಪ್ಪನವರು ಸಹಿತ ಅವರು ಇವತ್ತು ಜಬರ್ದಸ್ತಾಗಿ ಕಾಂಗ್ರೆಸ್ ವಿರೋಧವಾಗಿ ಮಾತಾಡಬಲ್ಲಂಥವ್ರು ಇದ್ದಾರೆ. ಇವರಿಬ್ಬರ ಜೊತೆಗೆ ಯಡಿಯೂರಪ್ಪನವರು ಯಾವ ರೀತಿ ಯತ್ನಾಳ್ ಸ್ವೀಕಾರ ಮಾಡ್ತಾರೆ ಅನ್ನೋದು ಸಹಿತ ಇದು ಅಷ್ಟ ಮುಖ್ಯ ಅದ. ಒಂದು ವೇಳೆ ಯತ್ನಾಳ್ರವರು ಯಡಿಯೂರಪ್ಪನವ್ರನ್ನ ಸಹನ್ ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದಿಷ್ಟು ಮಾತಾಡೋದು ಕಡಿಮೆ ಮಾಡಿದರೆ ನಿಶ್ಚಿತವಾಗಿಯೂ ಬಿ ಜೆ ಪಿಗೆ ಲಾಭ ಅದ ಅಂತೇಳಿ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಅದನ್ನು ಬಿಡ್ತಾರ ಅನ್ನುವಂಥದ್ದು ಯತ್ನಾಳರು ಟೀಕೆ ಮಾಡೋದನ್ನು, ಅದರಲ್ಲೂ ಮುಖ್ಯವಾಗಿ ಅವ್ರು ಭ್ರಷ್ಟರದಾರ, ಮತ್ತಿನದಾರ, ಅಪ್ಪ ಮಕ್ಕಳು ಸಂತತಿ ಹೀಗೆ ಮಾತಾಡ್ತಾರೆ. ಅವರು ಬಾಯಿ ತೆರೆದ್ರೆ ಅದ್ರ ಟೀಕೆ ಇದ್ದೇ ಇರ್ತದೆ. ಆನಂತರ ಮೈನಾರಿಟಿ ಜನರ ಬಗ್ಗೆ ಇನ್ನೋದ್ರ ಬಗ್ಗೆ ಟೀಕೆ ನಡೀತಿರ್ತದೆ. ಅದರಲ್ಲೂ ಮುಸಲ್ಮಾನರ ಮೇಲೆ ನೇರವಾಗಿ ಟೀಕೆ ಮಾಡ್ತಾಯಿರ್ತಾರೆ. ಹೀಗಾಗಿ ಈ ನಮ್ಮ ಯತ್ನಾಳರ ಈ ಬಾಯಿ ಬಡುಕ್ತನದ ಲಾಭ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ಮ ಯಡಿಯೂರಪ್ಪನವರು ವಿಶ್ವಾಸ ತಗೊಳ್ಕೋಬೇಕಾಗಿದ್ದು ಯತ್ನಾಳರ ಕೆಲಸ ಆಗ್ತದೆ. ಅಷ್ಟೇ ಹೇಳ್ತಾರೆ ಹೈಕಮಾಂಡ, ಆದರೆ ಎಷ್ಟು ಮಟ್ಟಿಗೆ ಇದು ನಾಳೆ ಕೆಲಸ ಕೊಡ್ತದೋ ಗೊತ್ತಿಲ್ಲ. ಆದರೆ ಯತ್ನಾಳರು ಬರೋದ್ರಿಂದ ಇನ್ನೂ ಸ್ವಲ್ಪ ಶಕ್ತಿ ಹೆಚ್ಚಾಗ್ತದೆ ಬಿ ಜೆ ಪಿಗೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಮುಂದಿನ ಚುನಾವಣೆಯಲ್ಲೇ ಒಂದಿಷ್ಟು ಇನ್ನೊಂದು ಜೋರಾಗಿ ಅಟ್ಯಾಕ್ ಮಾಡಿಕೊಂಡು ಗೆಲ್ಲು ಸಾಧ್ಯಗಳು ಹೆಚ್ಚು ಮಾಡ್ಕೋಬಹುದು ಅಂತೇಳಿ. ಆದರೆ ಒಂದು ಮಾತನ್ನು ನೆನಪಿಡ್ಬೇಕಾಗ್ತದೆ ಬಿ ಜೆ ಪಿ ಆದರೂ ಸಹಿತ ಅತಿ ಹಿಂದುತ್ವವಾದದ ಮಾತುಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು. ಯಾಕಂದ್ರೆ ಮೊನ್ನೆ ನಡೆದಂಥ ಬಾಗಲಕೋಟೆ ಚುನಾವಣೆಯಲ್ಲೇ ದಾವಣಗೆರೆಯಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದ್ದಾಗ ಇವರು ಬಂದು ಮಾತಾಡಿದ್ದು, ಈ ಒಂದು ಬಾಗಲಕೋಟೆಗೆ ಎಲ್ಲೇ ಪ್ರಸಾರ ಮಾಡಿದ್ದು ಬಾಗಲಕೋಟೆಗೂ ನಮ್ಮ ಚರಂತಿ ಮಠಕ್ಕೆ ಹೆಲ್ಪ್ ಆಗಲಿಲ್ಲ. ಅದೇ ಕಾಲಕ್ಕೆ ಇಲ್ಲಿ ದಾವಣಗೆರೆಯಲ್ಲೂ ಹೆಲ್ಪ್ ಆಗಲಿಲ್ಲ ಶ್ರೀನಿವಾಸ ಅವರಿಗೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಬರೀ ನಾವು ಹಿಂದೂಗಳನ್ನ ಪ್ಲೀಸ್ ಮಾಡಿ ಇನ್ನೊಂದು ಕಮಿಟಿಯನ್ನು ಬೈಯೋದ್ರಿಂದ